ನಮಸ್ಕಾರ, ಜಯಂತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ಹನುಮ ಜಯಂತಿದು ಒಂದು ವಿಡಿಯೋ ಮಾಡಬೇಕಂತ ಮಾಡಿದ್ದೆ. ಭಾಳ ದಿನಗಳಿಂದ ವಿಡಿಯೋ ಮಾಡಲಿಕ್ಕೆ ಆಗಿದ್ದಿಲ್ಲ. ಅದಕ್ಕೋಸ್ಕರ ಇವತ್ತು ಮಾಡಿದೆ. ಹನುಮ ಜಯಂತಿದು ಇದ್ರ ಬಗ್ಗೆ ಸ್ವಲ್ಪ ಮಹತ್ವ ಹೇಳ್ತಾ ಇದ್ದೀನಿ. ಕೆಲವೊಂದು ಮಂತ್ರಗಳನ್ನ ಹೇಳಿರ್ತೀನಿ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡ್ರಿ, ಲೈಕ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ. ಇದುವರೆಗೆ ಹೆಂಗೆ ಸಪೋರ್ಟ್ ಕೊಟ್ಟಿದ್ದಾರೆ ಹಾಗೆ ಮುಂದೆ ಸಪೋರ್ಟ್ ಕೊಡ್ರಿ. ಈ ವಿಡಿಯೋನ ಸ್ಕಿಪ್ ಮಾಡಲಾರ್ದೇ ಸಂಪೂರ್ಣವಾಗಿ ನೋಡ್ರಿ. ಮತ್ತು ನಿಮ್ಗೆ ಇಷ್ಟ ಆಗ್ತಂತ ಅಂದ್ಕೊಂಡು ನಾನು ಇದನ್ನು ಮಾಡ್ತಾಯಿದ್ದೇನೆ. ಹನುಮ ಜಯಂತಿ 1ನೇ ತಾರೀಕು ಮತ್ತು 2ನೇ ತಾರೀಕು ಎರಡೂ ಬಂದದೆ. ಈ ವಿಡಿಯೋನ ನೋಡಿರಿ ಮತ್ತು ಹನುಮಂತ ದೇವ್ರ ಕೃಪೆ ನಿಮಗೂ ಆಗಲಿ. ಮತ್ತು ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೇನೆ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಲೈಕ್ ಮಾಡಿರಿ. ದವನದ ಹುಣ್ಣಿಮೆ ಹಿಂದೂ ಧರ್ಮದಲ್ಲಿ, ವಿಶೇಷವಾಗಿ ಕರ್ನಾಟಕದಲ್ಲಿ ಆಚರಿಸಲಾಗುವ ಪ್ರಮುಖ ಹಬ್ಬವಾಗಿದೆ. ಇದು ಚೈತ್ರ ಮಾಸದ ಹುಣ್ಣಿಮೆ ಎಂದು ಬರುತ್ತದೆ. ದೇವರಿಗೆ ದವನವನ್ನು ಅರ್ಪಿಸುವುದು ಮತ್ತು ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡುವುದು ಮತ್ತು ಧನಲಾಭಕ್ಕಾಗಿ ವಿಶೇಷ ಪೂಜೆಗಳನ್ನು ಮಾಡ್ತಾರೆ. ಈ ದಿನದ ವಿಶೇಷತೆ ಇವೆಲ್ಲ ಇವೆ. ಮತ್ತು 2026 ಏಪ್ರಿಲ್ 1 ಮತ್ತು 2 ಎರಡರಂದು ಇದು ಹನುಮ ಜಯಂತಿ ಕೂಡಿ ಬಂದಿದೆ. ದವನದ ಹುಣ್ಣಿಮೆ ವಿಶೇಷತೆಗಳು ಏನಂತಂದರೆ, ದೇವರಿಗೆ ದವನಾರ್ಪಣೆ. ಈ ಹುಣ್ಣಿಮೆಯಂದು ಎಲ್ಲ ದೇವತೆಗಳಿಗೆ ದವನವನ್ನು ಅರ್ಪಿಸುತ್ತಾರೆ ಮತ್ತಿದು ಅತ್ಯಂತ ಶ್ರೇಷ್ಠವಾದದ್ದು. ಚಿತ್ತಾ ನಕ್ಷತ್ರ. ಈ ದಿನ ಚಿತ್ತಾ ನಕ್ಷತ್ರವಿದ್ದರೆ ಆ ಪೂಜೆ ದಾನಗಳಿಗೆ 10 ಪಟ್ಟು ಹೆಚ್ಚಿನ ಫಲ ಸಿಗುತ್ತದೆ. ದಾನ ಮತ್ತು ಸ್ನಾನವನ್ನು ಈ ದಿನದಂದು ಬ್ರಾಹ್ಮಣರಿಗೆ ಚಿತ್ರಾನ್ನ ದಾನವನ್ನು ಮಾಡ್ತಾರೆ. ಹಸಿ ಧಾನ್ಯ ಮತ್ತು ಜಲ ಪೂರ್ಣ ಕುಂಭದಾನ. ಸೌಭಾಗ್ಯ ಮತ್ತು ದಾರಿದ್ರ್ಯ ನಾಶವಾಗುತ್ತದೆ ಈ ರೀತಿ ದಾನ ಮಾಡೋದ್ರಿಂದ. ಇದು ಹನುಮಂತ ದೇವರ ಒಂದು ಮಹತ್ವವಾಗಿತ್ತು ಮತ್ತು ಪೂಜಾ ವಿಧಾನವಾಗಿತ್ತು. ಇದು ನನಗೆ ಎಷ್ಟು ಗೊತ್ತದ ಅಷ್ಟು ಹೇಳೀನಿ. ನಿಮಗೆ ಮತ್ತು ಯಾವ ರೀತಿ ಪೂಜೆ ಮಾಡೋದು ಆ ರೀತಿ ನಿಮ್ಮ ಮನೆಯಲ್ಲಿ ಮಾಡ್ಬೋದು. ಇನ್ನು ಆಂಜನೇಯ ಸ್ವಾಮಿ ಮಂತ್ರಗಳನ್ನು ಪಠಿಸೋದ್ರಿಂದ ನಮಗೇನು ಸಿಗ್ತದೆ ಮತ್ತು ಯಾವ ಮಂತ್ರಗಳನ್ನು ನಾವು ನಾಳೆ ಹನುಮ ಜಯಂತಿ ದಿವಸ ಹೇಳಬೇಕು ಅದನ್ನು ಹೇಳ್ತಾ ಇದ್ದೀನಿ. ಇದು ಹನುಮ ಜಯಂತಿ ದಿವಸ ಅಷ್ಟೇ ಅಂತಲ್ಲ, ಪ್ರತಿ ಶನಿವಾರ, ಮಂಗಳವಾರ ನಾವು ಇದನ್ನು ಹೇಳ್ಬೋದು. ಈ ಮಂತ್ರಗಳನ್ನ ಹೇಳೋದ್ರಿಂದ ನಮ್ಗೆ ಒಂದು ಒಳ್ಳೆಯ ಒಂದು ಸೌಭಾಗ್ಯ ಸಿಗ್ತದೆ ಮತ್ತು ನೆಮ್ಮದಿ, ಶಾಂತಿ, ಸಮಾಧಾನ ಸಿಗ್ತದೆ. ಅದಕ್ಕೆ ಈ ಮಂತ್ರವನ್ನು ನೀವು ಹೇಳ್ರಿ. ಆಂಜನೇಯ ಸ್ವಾಮಿ ಮಂತ್ರಗಳನ್ನು ಪಠಿಸೋದ್ರಿಂದ ಶಕ್ತಿ, ಧೈರ್ಯ, ಜ್ಞಾನ ಮತ್ತು ಸಂಕಷ್ಟಗಳಿಂದ ಮುಕ್ತಿ ಸಿಗ್ತದೆ. ದೈನಂದಿನ ಪೂಜೆಯಲ್ಲಿ ವಿಶೇಷವಾಗಿ ಶನಿವಾರದಂದು ಓಂ ಹನುಮತೇ ನಮಃ, ಮನೋಜವಂ ಮಾರುತತುಲ್ಯ ವೇಗಂ ಮತ್ತು ಹನುಮಾನ್ ಗಾಯತ್ರಿ ಮಂತ್ರ ಇವನ್ನು ಜಪಿಸ್ಬೋದು. ಇವು ಅತ್ಯಂತ ಶಕ್ತಿಶಾಲಿ ಮಂತ್ರಗಳು. ಅವುಗಳಲ್ಲಿ ಪ್ರಮುಖವಾದದ್ದು ಯಾವಂತಂದರೆ ಮೂಲ ಮಂತ್ರ ಅದು ಅತ್ಯಂತ ಸರಳವಾದದ್ದು. ಓಂ ಹನುಮತೇ ನಮಃ. ಈ ಮಂತ್ರವನ್ನು ನೀವು ಪ್ರತಿದಿನವೂ ಹೇಳ್ಬೋದು. ಶನಿವಾರ ದಿವಸ ಹೇಳ್ಬೋದು. ಇದನ್ನು ನಾಳೆ ದವನದ ಹುಣ್ಣಿಮೆ ಹನುಮ ಜಯಂತಿ ದಿವಸ ಇದನ್ನು ಒಂದು ಸಂಕಲ್ಪ ಮಾಡಿ ಈ ಮಂತ್ರವನ್ನು ನಾವು ಪ್ರತಿದಿನ ಹೇಳ್ತೀವಿ ಅಂತೇಳಿ ಒಂದು ಸಂಕಲ್ಪ ಮಾಡಿ ಹೇಳೋದ್ರಿಂದ ನಾವು ಏನು ಆಸೆ ಪಟ್ಟಿರ್ತೀವಿ, ಇಷ್ಟಾರ್ಥ ನೆರವೇರ್ತದೆ. ಇದನ್ನು ನೀವು ನಾಳೆನೇ ನೀವು ಅದನ್ನು ಸಂಕಲ್ಪ ಮಾಡಿ ಪ್ರಾರಂಭಿಸ್ಬೋದು. ಇದ್ರಾಗ 2ನೇ ಮಂತ್ರ ಯಾವುದಂದರೆ ಮನೋಜವಂ ಮಂತ್ರ. ಶಕ್ತಿ ಮತ್ತು ಧ್ಯಾನಕ್ಕಾಗಿ ಈ ಮನೋಜವಂ ಮಂತ್ರ ಹೇಳ್ಬೋದು. ಅದು ಯಾವುದಂದ್ರೆ ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥ ಮುಖ್ಯಂ ಶ್ರೀರಾಮದೂತಂ ಶರಣಂ ಪ್ರಪದ್ಯೆ. ಈ ಮಂತ್ರವನ್ನು ನಾವು ಹೇಳ್ಬೋದು. ಇನ್ನು 3ನೇದು ಹನುಮಂತ ಗಾಯತ್ರಿ ಮಂತ್ರ. ಇದು ಜ್ಞಾನ ಮತ್ತು ರಕ್ಷಣೆಗಾಗಿ. ಓಂ ಆಂಜನೇಯ ವಿದ್ಮಹೆ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮತ್ ಪ್ರಚೋದಯಾತ್. ಇದು ಒಂದು ಹನುಮಂತನ ಗಾಯತ್ರಿ ಮಂತ್ರ. ಈ ಗಾಯತ್ರಿ ಮಂತ್ರಗಳು ಎಲ್ಲ ದೇವರ ಹೆಸರಲ್ಲಿವೆ. ರಾಘವೇಂದ್ರ ಸ್ವಾಮಿ, ಹನುಮಂತ ದೇವರು, ವಿಷ್ಣುವಂದು ಮತ್ತು ಲಕ್ಷ್ಮೀದು ಎಲ್ಲ ಗಾಯತ್ರಿ ಮಂತ್ರಗಳಿವೆ. ಅದರೊಳಗೆ ಹನುಮಂತ ದೇವರ ಗಾಯತ್ರಿ ಮಂತ್ರ. ಈ ಮಂತ್ರವನ್ನು ಹೇಳೋದ್ರಿಂದ ನಮಗೆ ಸಕಲ ಇಷ್ಟಾರ್ಥಗಳು ನೆರವೇರುತ್ತೆ ಮತ್ತು ವಿದ್ಯಾರ್ಥಿಗಳಿಗೆ ವಿದ್ಯೆ ಅಂತೂ ಸಂಪೂರ್ಣ ಜ್ಞಾನದೊಂದಿಗೆ ಸಿಗ್ತದೆ. ಈ ಗಾಯತ್ರಿ ಮಂತ್ರವನ್ನು ಪ್ರತಿನಿತ್ಯನೇ ಹೇಳ್ಬೋದು. ಹನುಮಂತ ಜಯಂತಿ ದಿವಸ ನಾವು ಇದನ್ನು ಪ್ರಾರಂಭ ಮಾಡ್ಬೇಕು. ಭಯಭಂಜನಂ ಮಂತ್ರ. ಇದು ಸಂಕಷ್ಟ ನಿವಾರಣೆಗಾಗಿ. ಈ ಮಂತ್ರ ಹೆಂಗದಂತಂದ್ರೆ ಓಂ ನಮೋ ಹನುಮತೆ ಭಯಭಂಜನಾಯ ಸುಖಂ ಕುರು ಪಟ್. ಈ ಮಂತ್ರವನ್ನು ಸಂಕಷ್ಟ ನಿವಾರಣೆಗಾಗಿ ನಾವು ಹೇಳ್ಬೋದು. ಇನ್ನು ವಜ್ರದೇಹ ಮಂತ್ರ. ಇದು ಯಶಸ್ಸಿಗಾಗಿ. ಈ ಮಂತ್ರ ಯಾವುದಂದ್ರೆ ಓಂ ಶ್ರೀ ವಜ್ರದೇಹಾಯ ರಾಮಭಕ್ತಾಯ ವಾಯುಪುತ್ರಾಯ ನಮಸ್ತುತೆ. ಈ ಮಂತ್ರವನ್ನು ವಜ್ರದೇಹಕ್ಕಾಗಿ, ಯಶಸ್ಸಿಗಾಗಿ ನಾವು ವಜ್ರದೇಹ ಮಂತ್ರವನ್ನು ಹೇಳ್ಬೋದು. ಮತ್ತು ಈ ಮಂತ್ರಗಳ ಪಠಣದಿಂದ ಏನು ಸಿಗ್ತದೆ ಅಂದರೆ ಮನಃಶಾಂತಿ. ಆಂಜನೇಯ ಮಂತ್ರಗಳು ಮನಸ್ಸಿನ ಆಲೋಚನೆಗಳನ್ನು ಶುದ್ಧೀಕರಿಸಿ ಚಿಂತೆ ಮತ್ತು ಒತ್ತಡವನ್ನು ನಿವಾರಿಸುತ್ತದೆ. ರಕ್ಷಣೆ. ಭಯವನ್ನು ಹೋಗಲಾಡಿಸಿ ಜೀವನದಲ್ಲಿ ಧೈರ್ಯ ಮತ್ತು ಸ್ಥಿರತೆಯನ್ನು ನೀಡುತ್ತದೆ. ಕಾರ್ಯಸಿದ್ಧಿ.
ಜೀವನದಲ್ಲಿ ಸಮಸ್ಯೆಗಳು ಮತ್ತು ಅಡೆತಡೆಗಳು ನಿವಾರಿಸಲು ಈ ಮಂತ್ರಗಳು ಸಹಾಯ ಮಾಡ್ತವೆ. ಅದಕ್ಕೋಸ್ಕರ ಈ ಮಂತ್ರಗಳನ್ನು ನಾವು ಪ್ರತಿನಿತ್ಯನೂ ಮತ್ತು ಶನಿವಾರ ಮಂಗಳವಾರ ಇದನ್ನು ಈ ರೀತಿ ಪಠಿಸ್ಬೋದು. ಇದನ್ನು ಯಾಕೆ ಹೇಳಿದ್ದೆ ಅಂತಂದರೆ, ನಾಳೆ ಹನುಮ ಜಯಂತಿ ದಿವಸ ನಾವು ಇದನ್ನು ಪ್ರಾರಂಭಿಸಲಿಕ್ಕೆ ಯಾವುದಾದ್ರೂ ಮಂತ್ರಗಳು ನಮಗೆ ಬೇಕಾಗಿತ್ತಂದ್ರೆ ನಿಮ್ಗೆ ಗೊತ್ತಾಗಲಿ ಅಂತ ಹೇಳಲಿಕ್ಕಿದೆ. ನಿಮಗೆ ಯಾವುದಕ್ಕೆ ಯಾವ ಸಮಸ್ಯೆಗಳಿಗೆ ಯಾವ ಮಂತ್ರಗಳನ್ನು ಹೇಳಬೇಕು ಅಂತೇಳಿ ನಾನು ಹೇಳೀನಿ. ಅದನ್ನು ಕೇಳಿಕೊಂಡು ನೀವು ನಾಳಿಂದ ಪ್ರಾರಂಭಿಸ್ಬೋದು. ಅದಕ್ಕೋಸ್ಕರ ಈ ಮಂತ್ರಗಳನ್ನು ಹೇಳಿದ್ದೆ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿರಿ ಮತ್ತು ಯಾರೂ ಸ್ಕಿಪ್ ಮಾಡಲಾರ್ದೇ ನೀವು ವಿಡಿಯೋನ ನೋಡಿ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.